ವಿವೇಕ್, ಅತ್ತೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಾಯ್ತಾ? ಆಲ್ಮೋಸ್ಟ್ ಮುಗ್ದಂಗೆ ಅತ್ತೆ, ಸ್ವಲ್ಪ ಇದೆ ಅಷ್ಟೇ. ನಾಣಿ ಬಂದೆ ಸರ್. ನಾಣಿ ನಂಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಾ? ಪುತ್ತೂರು ಮಾಲಿಂಗೇಶ್ವರ ಅಷ್ಟೇನಾ? ಚಟಕ್ ಅಂತ ಹೋಗಿ ಪಟಕ್ ಅಂತ ಮಾಡಿ ತರ್ತೇನೆ, ಆಯ್ತಾ? ನಾಣಿ ಒಂದು ನಿಮಿಷ. ಎಂತ ಶುಗರ್ ಕಡಿಮೆ ಇರಲಿ. ಎಂತ ನಿಮ್ಗೆ ಶುಗರ್ ಉಂಟಾ? ಕಾಫಿಯಲ್ಲಿ ಶುಗರ್ ಕಡಿಮೆ ಇರಲಿ ಅಂತ. ಸರಿ ಸರಿ. ಯಾಕೆ ನಮ್ಮ ಮದುಮಗಳು ಇಷ್ಟೊಂದು ಡಲ್ ಆಗಿದ್ದಾಳೆ? ಏನಾಯ್ತಾನಿಕ? ಏನಿಲ್ಲ ಚಿಕ್ಕಪ್ಪ, ನಾನು ಆರಾಮಾಗೇ ಇದ್ದೀನಿ. ನಾಣಿ ಎಲ್ರಿಗೂ ಕಾಫಿ ಕೊಡಪ್ಪ. ಯಾಕೋ ಯಾರು ಮೂಡಲಿಲ್ಲ. ಏನು ಸರ್, ಮದುವೆ ಆದಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಬೇಜಾರಲ್ಲಿದೆಯಾ? ಹಾಂ, ಅದಕ್ಕೆ ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ. ನನ್ನಮ್ಮನ್ನ ಜಾಸ್ತಿ ಗೋಳು ಇಟ್ಕೊಳ್ಳಲ್ಲ. ನಾನು ತುಂಬ ಒಳ್ಳೆನಾದ್ನಿ. ಇಂದ ನೀನು ಕಾಟ ಕೊಡ್ಬೇಕಂದ್ರೂ ಅದು ಸಾಧ್ಯ ಇಲ್ಲ. ಯಾಕೆ ಹೇಳು? ನೀನು ಅಗಸ್ತ್ಯನ ಮದುವೆ ಆದಮೇಲೆ ನೀನು ಹೇಗಿದ್ರು ಈ ಮನೇಲಿ ಇರ್ತೀಯ, ನಾನು ಅನಿಕ ಅಲ್ಲಿರ್ತೀವಿ. ಅದೇ ಕಾಟ ಕೊಡ್ತೀಯ? ನಾನು ಹಾಗೆ ತಾನೇ ಅನ್ಕೊಂಡಿದ್ದು. ಹಾಗೆ ಆದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅತ್ತೆ? ನಿಜವಾಗ್ಲೂ ಚೆನ್ನಾಗಿರ್ತೈತಲ್ವಾ? ಬಟ್ ವೃಂದ, ನೀವು ತಾನೇ ಆಮೇಲೆ ಮದುವೆ ಆಗೋಣ ಅಂತ ಹೇಳಿದ್ದು. ಆವಾಗಲೇ ತಾನೇ ನಮ್ಮಿಬ್ರು ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಬಟ್ ಅಗಸ್ತ್ಯ, ಟೈಮ್ ತಗೊಂಡು ಅರ್ಥ ಮಾಡ್ಕೊಳಕ್ಕಾಗದೆ ಹೋದ್ರೆ ಏನು ಮಾಡ್ತೀಯ? ಇನ್ ಕೇಸ್ ನಾನು ಅನಿಕನ ಇನ್ನೂ ಅರ್ಥ ಮಾಡ್ಕೋಬೇಕಂದ್ರೆ? ಇದೆಲ್ಲದಕ್ಕೂ ಇರೋದು ಒಂದೇ ಸೊಲ್ಯೂಷನ್. ಎರಡು ಜೋಡಿಗಳಿಗೂ ಒಂದೇ ದಿನ ಮದುವೆ ಮಾಡೋದು. ನೋಡು ಅಗಸ್ತ್ಯ, ಎಲ್ಲ ಶಾಪಿಂಗು, ಮದುವೆ ರೆಸ್ಪಾನ್ಸಿಬಿಲಿಟೀಸು ಎಲ್ಲ ಒಟ್ಟೊಟ್ಟಿಗೆ ಮುಗ್ದೋಗುತ್ತೆ ಕಣೋ. ಆಗ ಎಲ್ಲರೂ ಖುಷಿಯಾಗಿರ್ಬೋದು. ಮಾಮ್, ಇವಾಗ ಮೊದಲು ಸಿಸ್ ಮದುವೆ ಆಗಲಿ. ಅಂಬಿಕಾ, ಅನಿಕಾ ಮದುವೆ ತಾನೇ ಈಗ ನಮ್ಮ ಮುಂದೆ ನಿಂತಿರೋದು. ಅದಕ್ಕೆಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ತಾನೆ? ಮೊದಲು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಣ. ಹೇಗೋ ಸ್ಯಾರಿ ಶಾಪಿಂಗ್ ಮಾಡಬೇಕು, ಆಗ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಗೊತ್ತಾಯ್ತಾ ಅಗಸ್ತ್ಯ? ಓಕೆ ಮಾಮ್. ಎಲ್ಲರೂ ಇನ್ನು ಬಿಸಿ ಬಿಸಿ ಕಾಫಿ ಕುಡಿತಾ ಮಾತಾಡಿ, ಆಯ್ತಾ? ತಗೊಳ್ಳಿ ದೊಡ್ಡವರು. ಬೇಡವಾ? ಬಾ ಬಾ. ಕಾಫಿ. ಮೇಡಮ್ ಕಾಫಿ. ಸಕ್ಕರೆ ಹಾಕಿಲ್ಲ, ಆಯ್ತಾ? ಥ್ಯಾಂಕ್ ಯು. ಅಲ್ಲಣ್ಣ, ಈಗ ಈ ಮದುವೆ ಅಂದ್ರೆ ಈ ಮದುವೆ ಮನೆಯಲ್ಲಿ ಸಂಗೀತ ನೃತ್ಯ ಎಲ್ಲ ಇರ್ತದ? ಅಫ್ಕೋರ್ಸ್ ನಾಣಿ, ಅಷ್ಟೇ ಅಲ್ಲ, ಮೆಹಂದಿ ಶಾಸ್ತ್ರ, ಅರ್ಶಿನ ಶಾಸ್ತ್ರ ಇದೆಲ್ಲ ಇರುತ್ತೆ. ತುಂಬ ಗ್ರ್ಯಾಂಡಾಗಿರುತ್ತೆ. ನಾಣಿಮಣಿ, ನನ್ನ ಮಗಳು ಮದುವೆ ಅಂದ್ರೆ ಏನು ಹುಡುಗಾಟನ? ನನ್ನ ಮಗಳ ಮದ್ವೆಯಂತೆ, ಓಹೋ ಮಗಳ ಮದ್ವೆಯಂತೆ, ಓಹೋ ಮಗಳ ಮದ್ವೆಯಂತೆ, ನನ್ನ ಮಗಳ ಮದ್ವೆಯಂತೆ, ಊರೆಲ್ಲ ಗುಲ್ಲಂತೆ, ಟಾಮ್ 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 ಜಾಮ್ ಜಾಮ್ ಅಂತ ಮದುವೆ ಆಗತ್ತೆ. ಡೋಂಟ್ ವರಿ. ಓ ಹೌದಾ? ನೋಡಿ, ಅನಿಕಾ ಮೇಡಮ್ ಎಷ್ಟು ಅದೃಷ್ಟವಂತರು. ಮನೆಯವರಲ್ಲಿ ಎಷ್ಟು ಸಂಭ್ರಮ ಬರ್ತಿದ್ದಾರೆ. ನನಗೆ ಅಂತ ಸಂತೋಷ ಪಡುವ ಸಂಸಾರ ಕುಟುಂಬವೇ ಇಲ್ಲ.
ನನ್ನ ಅಕ್ಕನ ಮದುವೆ ಸಹ ಹೀಗೆ ಒಳ್ಳೆ ಸಂಪ್ರದಾಯ ಎಲ್ಲ ಮಾಡಿ ಜಾಮ್ ಜೂಮ್ ಆಗಿ ಮಾಡ್ಬೇಕಂತಿದ್ದೆ. ಅದೇ ಅಷ್ಟರಲ್ಲಿ ಯಾವನೊಬ್ಬ ಬಂದು ಬೇಡ ಬಿಡಿ. ಯಾರು ಬಂದರು ನಾನಿ, ಏನಾಯ್ತು? ಅಯ್ಯೋ ನನ್ನ ಕತೆ ಹೇಳೋದಾ? ಅಷ್ಟರಲ್ಲಿ ಯಾವನೋ ಒಬ್ಬ ಬಂದು ನನ್ನ ಅಕ್ಕನನ್ನು ಮಂಗ ಮಾಡಿ ಗಾಂಧರ್ವ ಮದುವೆ ಮಾಡಿಕೊಂಡು ನನ್ನ ಅಕ್ಕನ ಬದುಕನ್ನು ಹಾಳು ಮಾಡಿದ. ಬಿಡಿ, ನಿಮ್ಮ ಸಂತೋಷದ ಮಧ್ಯೆ ನನ್ನ ಗೋಳಿನ ಕತೆ ಯಾಕೆ?